ಕ್ಯಾಮೆರಾಗಳಿಂದ ಹೆಲ್ಮೆಟ್ ಧರಿಸದೆ ಓಡಾಡ್ತಾ ಇದ್ರಲ್ಲ ಅಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಕೂಡ ಈಗ ಬಯಲಿಗೆ ಬಂದಿದೆ. 2 ವರ್ಷಗಳ ಸಂಖ್ಯೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಈಗ ಅತಿ ಹೆಚ್ಚು ಹೆಲ್ಮೆಟ್ ಧರಿಸಿಕೊಂಡೇ ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡಿ, 5 ತಿಂಗಳಲ್ಲಿ 7,92,000 ಜನ ಹೆಲ್ಮೆಟ್ ಹಾಕದೆ ಪ್ರಯಾಣ ಮಾಡಿದ್ರು. ಅಂಥ ಪ್ರಕರಣಗಳು ದಾಖಲಾಗಿದೆ. 2023 ಮೇ ಅಂತ್ಯಕ್ಕೆ 20 ಲಕ್ಷ ಪ್ರಕರಣಗಳು ದಾಖಲಾಗಿತ್ತು. ಆಲ್ಮೋಸ್ಟ್ 21 ಲಕ್ಷ ಅಂತ ಅನ್ಕೊಳ್ಳಿ. ಇನ್ನು 2024ಕ್ಕೆ 26,80,000 ಪ್ರಕರಣಗಳು. ಸಂಚಾರಿ ಪೊಲೀಸರ ಜಾಗೃತಿಯಿಂದಲೂ ಕೂಡ ಕಡಿಮೆ ಆಗಿದ್ದಾವೆ ಕೇಸುಗಳು. 2 ವರ್ಷಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಒಂದು 50% ಕಮ್ಮಿ ಆಗಿದೆ. ಸಿಗ್ನಲ್ ಜಂಪ್, ವೇಗ ಮಿತಿ ಉಲ್ಲಂಘನೆ ಸೇರಿದಂತೆ ವಿವಿಧ 23 ಲಕ್ಷ ಕೇಸ್ ದಾಖಲಾಗಿದ್ದಾವೆ. ಅಲ್ಲಿಗೆ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈ ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಪೊಲೀಸರಿಲ್ಲ ಅಂದರೆ, ಟ್ರಾಫಿಕ್ ಪೊಲೀಸರಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ರು, ಸಿಗ್ನಲ್ ಇದ್ದರೂ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ರು. ಪೊಲೀಸರಿಲ್ಲ ಅಂತ ಹೇಳಿದ್ರೆ ಹೆಲ್ಮೆಟ್ ಇದ್ದರೂ ಕೂಡ ಬೈಕಿನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಕೆಲವರು ಹೆಲ್ಮೆಟ್ ಧರಿಸ್ತಾ ಇರಲಿಲ್ಲ. ಇನ್ನು ಪಿಲಿಯನ್ ರೈಡರ್ ಅಂದರೆ ಹಿಂಬದಿ ಸವಾರ ಕೂಡ ಹೆಲ್ಮೆಟನ್ನು ಧರಿಸ್ತಾ ಇರಲಿಲ್ಲ. ಎಲ್ಲಾದರೂ ಪೊಲೀಸರು ಕಂಡ್ಕೊಂಡ್ರೆ ಸುಮ್ಮನೆ ಹ್ಯಾಟ್ ರೀತಿಲಿ ತಲೆಯಲ್ಲಿ ಇಟ್ಕೊಳ್ಳೋದು, ಆಮೇಲೆ ತೆಗೆಯೋದು. ಈಗ ಹಾಗಲ್ಲ. ಪೊಲೀಸರು ಇರಲಿ ಬಿಡಲಿ, ಸಿಗ್ನಲಲ್ಲಿ ಟ್ರಾಫಿಕ್ ಪೊಲೀಸರು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ, ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ AI ಕ್ಯಾಮ್ರಾಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ರೊಟೇಟ್ ಆಗ್ತಾ ಇರುತ್ತೆ. ಯಾರು ಹೆಲ್ಮೆಟ್ಗಳನ್ನು ಧರಿಸಿರೋದಿಲ್ವೋ ಅಂಥವರ ಫೋಟೋಗಳನ್ನು ಕ್ಲಿಕ್ ಮಾಡಿ ಕಳಿಸ್ತಾ ಇರುತ್ತೆ. ಯಾರು ಸಿಗ್ನಲ್ಗಳನ್ನು ಜಂಪ್ ಮಾಡ್ತಾರೋ ಅಂಥವರ ಫೋಟೋಗಳನ್ನು ತೆಗೆದು ಕಳಿಸ್ತಾ ಇರುತ್ತೆ. ಸೊ ಆ ಫೋಟೋಗಳಲ್ಲಿ ದಾಖಲಾದಂಥ ವಾಹನದ ನಂಬರನ್ನು ಟ್ರೇಸ್ ಮಾಡಲಾಗುತ್ತೆ. ಸೀದಾ ಮನೆಗೆ ನೋಟಿಸನ್ನು ಕಳಿಸ್ಕೊಡ್ಲಾಗುತ್ತೆ, ಪೆನಾಲ್ಟಿ ಸಮೇತವಾಗಿ. ಸೊ ಹೀಗಾಗಿ ಜನ ಎಚ್ಚೆತ್ತುಕೊಂಡಿದ್ದಾರೆ, ಕ್ಯಾಮ್ರಾಗಳಿಗೆ ಭಯ ಬಿದ್ದಿದ್ದಾರೆ. ಇದು ಸುರಕ್ಷತೆಯ ಕಾರಣವೂ ಕೂಡ. ಸೊ ಹೀಗಾಗಿ ಪ್ರಕರಣಗಳು ಬಹಳ ಕಮ್ಮಿ ಆಗಿದ್ದಾವೆ. ಯಾವ್ದ್ಯಾವುದು ಎಷ್ಟೆಷ್ಟು ಕೇಸು ಅಂತ ಡೀಟೇಲ್ಸ್ ನೋಡೋದಾದರೆ, ಹೆಲ್ಮೆಟ್ ರಹಿತ ವಾಹನ ಚಾಲನೆ 7,92,822. ಹಿಂಬದಿ ಸವಾರ ಹೆಲ್ಮೆಟ್ ಧರಿಸದೇ ಇರೋದು 4,13,157. ಇನ್ನು ಸೀಟ್ ಬೆಲ್ಟ್ ಧರಿಸದೇ ಇರೋದು 3,22,846. ಇನ್ನು ಸಿಗ್ನಲ್ ಜಂಪ್ 2.5 ಲಕ್ಷ, 2,56,881. ಇನ್ನು ನೋ ಪಾರ್ಕಿಂಗ್ ಜಾಗದಲ್ಲಿ ಇನ್ನೂ ಕೂಡ ಕಮ್ಮಿ ಆಗಿಲ್ಲ, 2,56,766. ಇನ್ನು ಕುಡಿದುಕೊಂಡು ಡ್ರಂಕ್ ಆ್ಯಂಡ್ ಡ್ರೈವ್, ಇದೆಲ್ಲದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಡ್ರಂಕ್ ಆ್ಯಂಡ್ ಡ್ರೈವ್ ತುಂಬ ಕಮ್ಮಿ ಇದೆ. ಕುಡಿದು ಚಾಲನೆ ಮಾಡುವಂಥವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಅದು 15,151. ಇದು ತುಂಬ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದು ಇರಲೇಬಾರ್ದು. ಯಾಕಂತ ಹೇಳಿದ್ರೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂಗೆ ಆಗುತ್ತೆ. ವೇಗ ಮಿತಿ ಹೆಚ್ಚು ಓಡಿಸಿರೋದಿದೆಯಲ್ಲ, ಸ್ಪೀಡ್ ಲಿಮಿಟ್ ಇದ್ದರೂ ಕೂಡ ಹೆಚ್ಚಾಗಿ ಸ್ಪೀಡ್ ಲಿಮಿಟಲ್ಲಿ ಓಡಿದ್ದು ಅಂತ ಹೇಳಿದರೆ 13,237. ಇನ್ನು ಎಷ್ಟು ದಂಡ ವಸೂಲಿ ಆಗಿದೆ 3 ವರ್ಷದಲ್ಲಿ? 2023ರಲ್ಲಿ 45 ಲಕ್ಷದ ಕೋಟಿ ಅಲ್ಲ, ಕೋಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಸೊ ಒಟ್ಟಾರೆ ಕೋಟ್ಯಂತರ ರೂಪಾಯಿ ಇಲ್ಲಿ ವಸೂಲಿ ಆಗಿದೆ. ಅಲ್ಲಿಗೆ 45,77,93,650 ದಂಡ ವಸೂಲಿಯಾಗಿದೆ 2023ರಲ್ಲಿ. 2024ರಲ್ಲಿ 13,93,20,600 ದಂಡ ವಸೂಲಿ ಆಗಿದೆ. ಇನ್ನು 2025ರಲ್ಲಿ 6,31,900,000 ದಂಡ ವಸೂಲಿ ಮಾಡಲಾಗಿದೆ ಮೇ ಅಂತ್ಯಕ್ಕೆ. ಹೀಗಾಗಿ ದಂಡ ವಸೂಲಿ ಮಾಡಿದಂಥ ವಿವರವನ್ನು ಕೂಡ ನೋಡ್ತಾ ಇದ್ದರೆ 44 ಕೋಟಿ 2 ವರ್ಷದಿಂದ ದಂಡ ವಸೂಲಿಯಾಗಿದ್ದರೆ, ಈ ವರ್ಷದಲ್ಲಿ ಕೇವಲ 6,31,47,900 ದಂಡ ವಸೂಲಿ ಆಗಿದೆ. ಅಲ್ಲಿಗೆ ಪ್ರಕರಣಗಳ ಸಂಖ್ಯೆಯೂ ಕಡಿಮೆ ಆಗಿದೆ, ದಂಡ ವಸೂಲಿಯೂ ಕೂಡ ಕಡಿಮೆ ಆಗಿದೆ. ಅದು ಅಂಕೆ ಸಂಖ್ಯೆಗಳಲ್ಲಿ ಪ್ರತಿಬಿಂಬಿತವಾಗ್ತಾ ಇದೆ.